ಕುಷ್ಟಗಿ ತಾಲೂಕಿಗೆ ಗ್ರಾಮೀಣ ಹಾಗೂ ಸಂಚಾರಿ ಪೊಲೀಸ್ ಠಾಣೆಗಳ ಸ್ಥಾಪನೆ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ಮಂಜೂರುಗೊಳಿಸಲು ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಿಳಿಸಿದರು. ಅವರು ಕುಷ್ಟಗಿ ಪೊಲೀಸ್ ಠಾಣೆ ಆವರಣದಲ್ಲಿ ಬುಧವಾರ ಕೊಪ್ಪಳ ಜಿಲ್ಲಾ ಪೊಲೀಸ್ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲಭೂತ ಸೌಕರ್ಯಗಳ ನಿಗಮದ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಡ ನಿರ್ಮಾಣ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅವರು, ಸಿಪಿಐ ವಿಶ್ವನಾಥ್ ಹಿರೇಗೌಡರ್, ಪಿಎಸ್ಐ ಹನುಮಂತಪ್ಪ ತಳವಾರ್ ಸೇರಿದಂತೆ ಊರಿನ ಗಣ್ಯರು ಹಾಗೂ ಪೊಲೀಸ್ ಠಾಣೆ ಸಿಬ್ಬಂದಿ ಉಪಸ್ಥಿತರಿದ್ದರು. 12 ಕ್ವಾರ್ಟರ್ಸ್, 1, 2, 3 ಫ್ಲೋರ್, 2 ಫ್ಲೋರ್ ಗ್ರೌಂಡ್ ಲೆವೆಲ್ ಬಿಟ್ಟು ಇದು ಟೋಟಲ್ ಎಸ್ಟಿಮೇಟ್ ಆಫ್ ಕಾಸ್ಟ್ ಬಂದು 395. ಮತ್ತು ಕಾಂಟ್ರಾಕ್ಟ್ ಇದಾಗಿದೆ 298, 51. 11 ತಿಂಗಳೊಳಗೆ ಮುಗಿಸ್ಕೊಡ್ಬೇಕು ಅಂತಕ್ಕಂಥ 11 ತಿಂಗಳು ಮುಗಿಸ್ತಾರೆ. ಕ್ವಾಲಿಟಿ ಆಗಬೇಕು ಅಂತಕ್ಕಂಥ ನಾವು ಮತ್ತು ಎಸ್ ಪಿ ಸಾಹೇಬರು ಅವ್ರಿಗೆ ಪ್ಯಾಕೆಟ್ ಮಾಡಿದ್ವಿ. ಈಗಾಗಲೇ ಹಂಸಾಗದಲ್ಲಿ ಮಾಡಿದ್ದಾರೆ, ಅಲ್ಲಿ ಒಳ್ಳೆಯ ಇದಾಗಿದೆ. ಡಿಲೇ ಆಗ್ಬಾರ್ದು ಯಾವ ಕಾರಣಕ್ಕೂ, ಭಾಳ ಬೇಗ ಮುಗಿಸ್ಬೇಕು ಮತ್ತು ಕ್ವಾಲಿಟಿ ಆಗಿರ್ಬೇಕು ಅಂತಕ್ಕಂಥದ್ದು ಏಜೆನ್ಸಿ ಓಂಕಾರ ಓಂಕಾರ ಇನ್ಫ್ರಾ ಶ್ರೀ ಉಪೇಂದ್ರ ಮುಚ್ಚೇಲಿ ಓಂಕಾರ ಇನ್ಫ್ರಾ ಅವ್ರು ಮಾಡಿಸ್ತಾ ಇದ್ದಾರೆ, ಅವ್ರು ಮಾನಿಟರ್ ಮಾಡ್ತಾರೆ. 12 ಕ್ವಾರ್ಟರ್ಸು ನಮ್ಮ ಹನುಮಸಾಗರಲ್ಲಿ ರೆಡಿ ಇದೆ. ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 15-20 ಡೇಸಲ್ಲಿ ಸಾಹೇಬ್ ಕಡೆಯಿಂದ ಇನಾಗ್ರೇಷನ್ ಮಾಡಿಸ್ತಾರೆ. ಅದನ್ನು ತಿಳಿಸ್ತೀವಿ ಸಾಹೇಬ್. 23 ಆ್ಯಸ್ ಪರ್ ಇದರಲ್ಲಿ ಬರ್ತಾ ಇಲ್ಲ, 23 ಇಯರ್ಸ್ ಆಗಿದೆ. ಬಟ್ ಆದರೂ ನಾವು ವಾಸಕ್ಕೆ ಯೋಗ್ಯ ಇಲ್ಲ ಅಂತೇಳಿ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ಎಂಜಿನಿಯರ್ಸ್ ರಿಪೋರ್ಟ್ ಮೇಲೆ ನಾವು ಡೆಮೊಲಿಷನ್ಗೆ ಕಳಿಸ್ಕೊಟ್ಟಿದ್ದೀವಿ. ಸೊ ಅದು ಆಗ್ಬೋದು ಡೆಮೊಲಿಷನ್.